ಚಾಮರಾಜಪೇಟೆಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಿನಿ ಬಾಂಗ್ಲಾದೇಶವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ನಮಗೆ ಸಾಕ್ಷಿ ಕೊಟ್ರೆ, ನಮಗೆ ಅವಕಾಶ ಕೊಟ್ರೆ ಸಾಕ್ಷಿ ಸಮೇತ ನಾವು ನಿಮ್ಮ ಮುಂದೆ ತೆರೆದಿಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಪಾಕಿಸ್ತಾನವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಚಾಮರಾಜಪೇಟೆಯಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ, ನಮಗೆ ಅವಕಾಶ ಕೊಟ್ರೆ ಸಾಕ್ಷಿ ಸಮೇತ ಅವರೆಲ್ಲರನ್ನೂ ಕೂಡ ನಿಮಗೆ ತೋರಿಸ್ತೀವಿ, ಆದ್ರೆ ನಮಗೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ ಮುತಾಲಿಕ್ ಅವರು. ನಾನು ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದೀನಿ, ನಿಮ್ಮ ಕ್ಷೇತ್ರದಲ್ಲಿ ಏನು ಇಸ್ಲಾಮೀಕರಣ ಮಾಡಕ್ ಹೊರಟಿದಾರಲ್ಲ ಅದಕ್ಕೆ ಅವಕಾಶ ಮಾಡಿಕೊಡುದಿಲ್ಲ ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಬ್ಬ ಎಳೆ ಪಾಪ ಹುಡುಗಿ ಹಾರಿಕಾ ಇಲ್ಲೇ ಇದ್ದಾಳೆ, ಇವಳಿಗೆ ತಲೆ ಮೇಲೆ ಕಲ್ಲು ಎಸೆದ್ರೆ ಇನ್ನೂ ಭಯದ ವಾತಾವರಣದಲ್ಲಿ ಕಾಲೇಜ್ ಹೋಗಿಲ್ಲ, ಅವಳು ಕಾಲೇಜ್ ಹೋಗಕ್ಕಾಗ್ತಾ ಇಲ್ಲ, ಅಕ್ಕಪಕ್ಕದಲ್ಲಿ ಮನೆಗಳಿಗೆ ಹೋಗಿ ಮಾತಾಡಕ್ಕಾಗ್ತಾ ಇಲ್ಲ, ಅಷ್ಟು ಭಯದ ವಾತಾವರಣದಲ್ಲಿದ್ದಾಳೆ. ಇವತ್ತು ನಾವು ಕರ್ಕೊಂಡು ಬಂದಿದ್ದೀವಿ, ತೋರಿಸ್ತಾ ಇದ್ದೀವಿ. ಜಮೀರ್ ಅಹಮದ್ ಅವರೇ, ಇದು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಟ ನಡೆಯುವುದಿಲ್ಲ. ಅಲ್ಲಿ ಇರುವಂತಹ ಏನೇನು ಹಿಂದೂ ವಿರೋಧಿ ಚಟುವಟಿಕೆ ನಡೀತಾ ಇದ್ದಾವೆ ಅದನ್ನ ನಾವು ನಿಲ್ಲಿಸ್ತೀವಿ ಮತ್ತು ಒಂದು ಹಿಂದೂ ಇಸ್ಲಾಮೀಕರಣ ಮಾಡುವಂತಹ ಪ್ರಯತ್ನಕ್ಕೆ ನಿಮ್ಮ ನಿಶ್ಚಿತವಾಗಿ ನಾವು ಅಡ್ಡಗಾಲು ಹಾಕಿ ಅದನ್ನು ಹಿಂದೂಸ್ತಾನದಲ್ಲೇ ಉಳಿಸುವಂತಹ ಕಾರ್ಯವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ. ಚಾಮರಾಜಪೇಟೆಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಿನಿ ಬಾಂಗ್ಲಾದೇಶವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ನಮಗೆ ಸಾಕ್ಷಿ ಕೊಟ್ರೆ, ನಮಗೆ ಅವಕಾಶ ಕೊಟ್ರೆ ಸಾಕ್ಷಿ ಸಮೇತ ನಾವು ನಿಮ್ಮ ಮುಂದೆ ತೆರೆದಿಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಪಾಕಿಸ್ತಾನವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಚಾಮರಾಜಪೇಟೆಯಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ, ನಮಗೆ ಅವಕಾಶ ಕೊಟ್ರೆ ಸಾಕ್ಷಿ ಸಮೇತ ಅವರೆಲ್ಲರನ್ನೂ ಕೂಡ ನಿಮಗೆ ತೋರಿಸ್ತೀವಿ, ಆದ್ರೆ ನಮಗೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ ಮುತಾಲಿಕ್ ಅವರು. ನಾನು ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದೀನಿ, ನಿಮ್ಮ ಕ್ಷೇತ್ರದಲ್ಲಿ ಏನು ಇಸ್ಲಾಮೀಕರಣ ಮಾಡಕ್ ಹೊರಟಿದಾರಲ್ಲ ಅದಕ್ಕೆ ಅವಕಾಶ ಮಾಡಿಕೊಡುದಿಲ್ಲ ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಬ್ಬ ಎಳೆ ಪಾಪ ಹುಡುಗಿ ಹಾರಿಕಾ ಇಲ್ಲೇ ಇದ್ದಾಳೆ, ಇವಳಿಗೆ ತಲೆ ಮೇಲೆ ಕಲ್ಲು ಎಸೆದ್ರೆ ಇನ್ನೂ ಭಯದ ವಾತಾವರಣದಲ್ಲಿ ಕಾಲೇಜ್ ಹೋಗಿಲ್ಲ, ಅವಳು ಕಾಲೇಜ್ ಹೋಗಕ್ಕಾಗ್ತಾ ಇಲ್ಲ, ಅಕ್ಕಪಕ್ಕದಲ್ಲಿ ಮನೆಗಳಿಗೆ ಹೋಗಿ ಮಾತಾಡಕ್ಕಾಗ್ತಾ ಇಲ್ಲ, ಅಷ್ಟು ಭಯದ ವಾತಾವರಣದಲ್ಲಿದ್ದಾಳೆ. ಇವತ್ತು ನಾವು ಕರ್ಕೊಂಡು ಬಂದಿದ್ದೀವಿ, ತೋರಿಸ್ತಾ ಇದ್ದೀವಿ. ಜಮೀರ್ ಅಹಮದ್ ಅವರೇ, ಇದು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಟ ನಡೆಯುವುದಿಲ್ಲ. ಅಲ್ಲಿ ಇರುವಂತಹ ಏನೇನು ಹಿಂದೂ ವಿರೋಧಿ ಚಟುವಟಿಕೆ ನಡೀತಾ ಇದ್ದಾವೆ ಅದನ್ನ ನಾವು ನಿಲ್ಲಿಸ್ತೀವಿ ಮತ್ತು ಒಂದು ಹಿಂದೂ ಇಸ್ಲಾಮೀಕರಣ ಮಾಡುವಂತಹ ಪ್ರಯತ್ನಕ್ಕೆ ನಿಮ್ಮ ನಿಶ್ಚಿತವಾಗಿ ನಾವು ಅಡ್ಡಗಾಲು ಹಾಕಿ ಅದನ್ನು ಹಿಂದೂಸ್ತಾನದಲ್ಲೇ ಉಳಿಸುವಂತಹ ಕಾರ್ಯವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ. ಚಾಮರಾಜಪೇಟೆಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಿನಿ ಬಾಂಗ್ಲಾದೇಶವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ನಮಗೆ ಸಾಕ್ಷಿ ಕೊಟ್ರೆ, ನಮಗೆ ಅವಕಾಶ ಕೊಟ್ರೆ ಸಾಕ್ಷಿ ಸಮೇತ ನಾವು ನಿಮ್ಮ ಮುಂದೆ ತೆರೆದಿಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಪಾಕಿಸ್ತಾನವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಚಾಮರಾಜಪೇಟೆಯಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ, ನಮಗೆ ಅವಕಾಶ ಕೊಟ್ರೆ ಸಾಕ್ಷಿ ಸಮೇತ ಅವರೆಲ್ಲರನ್ನೂ ಕೂಡ ನಿಮಗೆ ತೋರಿಸ್ತೀವಿ, ಆದ್ರೆ ನಮಗೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ ಮುತಾಲಿಕ್ ಅವರು. ನಾನು ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದೀನಿ, ನಿಮ್ಮ ಕ್ಷೇತ್ರದಲ್ಲಿ ಏನು ಇಸ್ಲಾಮೀಕರಣ ಮಾಡಕ್ ಹೊರಟಿದಾರಲ್ಲ ಅದಕ್ಕೆ ಅವಕಾಶ ಮಾಡಿಕೊಡುದಿಲ್ಲ ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಬ್ಬ ಎಳೆ ಪಾಪ ಹುಡುಗಿ ಹಾರಿಕಾ ಇಲ್ಲೇ ಇದ್ದಾಳೆ, ಇವಳಿಗೆ ತಲೆ ಮೇಲೆ ಕಲ್ಲು ಎಸೆದ್ರೆ ಇನ್ನೂ ಭಯದ ವಾತಾವರಣದಲ್ಲಿ ಕಾಲೇಜ್ ಹೋಗಿಲ್ಲ, ಅವಳು ಕಾಲೇಜ್ ಹೋಗಕ್ಕಾಗ್ತಾ ಇಲ್ಲ, ಅಕ್ಕಪಕ್ಕದಲ್ಲಿ ಮನೆಗಳಿಗೆ ಹೋಗಿ ಮಾತಾಡಕ್ಕಾಗ್ತಾ ಇಲ್ಲ, ಅಷ್ಟು ಭಯದ ವಾತಾವರಣದಲ್ಲಿದ್ದಾಳೆ. ಇವತ್ತು ನಾವು ಕರ್ಕೊಂಡು ಬಂದಿದ್ದೀವಿ, ತೋರಿಸ್ತಾ ಇದ್ದೀವಿ. ಜಮೀರ್ ಅಹಮದ್ ಅವರೇ, ಇದು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಟ ನಡೆಯುವುದಿಲ್ಲ. ಅಲ್ಲಿ ಇರುವಂತಹ ಏನೇನು ಹಿಂದೂ ವಿರೋಧಿ ಚಟುವಟಿಕೆ ನಡೀತಾ ಇದ್ದಾವೆ ಅದನ್ನ ನಾವು ನಿಲ್ಲಿಸ್ತೀವಿ ಮತ್ತು ಒಂದು ಹಿಂದೂ ಇಸ್ಲಾಮೀಕರಣ ಮಾಡುವಂತಹ ಪ್ರಯತ್ನಕ್ಕೆ ನಿಮ್ಮ ನಿಶ್ಚಿತವಾಗಿ ನಾವು ಅಡ್ಡಗಾಲು ಹಾಕಿ ಅದನ್ನು ಹಿಂದೂಸ್ತಾನದಲ್ಲೇ ಉಳಿಸುವಂತಹ ಕಾರ್ಯವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ. ಚಾಮರಾಜಪೇಟೆಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಿನಿ ಬಾಂಗ್ಲಾದೇಶವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ
ಪ್ರಮೋದ್ ಮುತಾಲಿಕ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ನಮಗೆ ಸಾಕ್ಷಿ ಕೊಟ್ರೆ, ನಮಗೆ ಅವಕಾಶ ಕೊಟ್ರೆ ಸಾಕ್ಷಿ ಸಮೇತ ನಾವು ನಿಮ್ಮ ಮುಂದೆ ತೆರೆದಿಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಪಾಕಿಸ್ತಾನವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಚಾಮರಾಜಪೇಟೆಯಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ, ನಮಗೆ ಅವಕಾಶ ಕೊಟ್ರೆ ಸಾಕ್ಷಿ ಸಮೇತ ಅವರೆಲ್ಲರನ್ನೂ ಕೂಡ ನಿಮಗೆ ತೋರಿಸ್ತೀವಿ, ಆದ್ರೆ ನಮಗೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ ಮುತಾಲಿಕ್ ಅವರು. ನಾನು ಜಮೀರ್ ಅಹಮದ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕ್ಷೇತ್ರದಲ್ಲಿ ಏನು ಇಸ್ಲಾಮೀಕರಣ ಮಾಡಕ್ ಹೊರಟಿದಾರಲ್ಲ ಅದಕ್ಕೆ ಅವಕಾಶ ಮಾಡಿಕೊಡುದಿಲ್ಲ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಬ್ಬ ಎಳೆ ಪಾಪ ಹುಡುಗಿ ಹಾರಿಕಾ ಇಲ್ಲೇ ಇದ್ದಾಳೆ, ಇವಳಿಗೆ ತಲೆ ಮೇಲೆ ಕಲ್ಲು ಎಸೆದ್ರೆ ಇನ್ನೂ ಭಯದ ವಾತಾವರಣದಲ್ಲಿ ಕಾಲೇಜ್ ಹೋಗಿಲ್ಲ, ಅವಳು ಕಾಲೇಜ್ ಹೋಗಕ್ಕಾಗ್ತಾ ಇಲ್ಲ, ಅಕ್ಕಪಕ್ಕದಲ್ಲಿ ಮನೆಗಳಿಗೆ ಹೋಗಿ ಮಾತಾಡಕ್ಕಾಗ್ತಾ ಇಲ್ಲ, ಅಷ್ಟು ಭಯದ ವಾತಾವರಣದಲ್ಲಿದ್ದಾಳೆ. ಇವತ್ತು ನಾವು ಕರ್ಕೊಂಡು ಬಂದಿದ್ದೀವಿ, ತೋರಿಸ್ತಾ ಇದ್ದೀವಿ. ಜಮೀರ್ ಅಹಮದ್ ಅವರೇ, ಇದು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಟ ನಡೆಯುವುದಿಲ್ಲ. ಅಲ್ಲಿ ಇರುವಂತಹ ಏನೇನು ಹಿಂದೂ ವಿರೋಧಿ ಚಟುವಟಿಕೆ ನಡೀತಾ ಇದ್ದಾವೆ ಅದನ್ನ ನಾವು ನಿಲ್ಲಿಸ್ತೀವಿ ಮತ್ತು ಒಂದು ಹಿಂದೂ ಇಸ್ಲಾಮೀಕರಣ ಮಾಡುವಂತಹ ಪ್ರಯತ್ನಕ್ಕೆ ನಿಮ್ಮ ನಿಶ್ಚಿತವಾಗಿ ನಾವು ಅಡ್ಡಗಾಲು ಹಾಕಿ ಅದನ್ನು ಹಿಂದೂಸ್ತಾನದಲ್ಲೇ ಉಳಿಸುವಂತಹ ಕಾರ್ಯವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ. ಚಾಮರಾಜಪೇಟೆಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಿನಿ ಬಾಂಗ್ಲಾದೇಶವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ನಮಗೆ ಸಾಕ್ಷಿ ಕೊಟ್ರೆ, ನಮಗೆ ಅವಕಾಶ ಕೊಟ್ರೆ ಸಾಕ್ಷಿ ಸಮೇತ ನಾವು ನಿಮ್ಮ ಮುಂದೆ ತೆರೆದಿಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಪಾಕಿಸ್ತಾನವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಚಾಮರಾಜಪೇಟೆಯಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ, ನಮಗೆ ಅವಕಾಶ ಕೊಟ್ರೆ ಸಾಕ್ಷಿ ಸಮೇತ ಅವರೆಲ್ಲರನ್ನೂ ಕೂಡ ನಿಮಗೆ ತೋರಿಸ್ತೀವಿ, ಆದ್ರೆ ನಮಗೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ ಮುತಾಲಿಕ್ ಅವರು. ನಾನು ಜಮೀರ್ ಅಹಮದ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕ್ಷೇತ್ರದಲ್ಲಿ ಏನು ಇಸ್ಲಾಮೀಕರಣ ಮಾಡಕ್ ಹೊರಟಿದಾರಲ್ಲ ಅದಕ್ಕೆ ಅವಕಾಶ ಮಾಡಿಕೊಡುದಿಲ್ಲ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಬ್ಬ ಎಳೆ ಪಾಪ ಹುಡುಗಿ ಹಾರಿಕಾ ಇಲ್ಲೇ ಇದ್ದಾಳೆ, ಇವಳಿಗೆ ತಲೆ ಮೇಲೆ ಕಲ್ಲು ಎಸೆದ್ರೆ ಇನ್ನೂ ಭಯದ ವಾತಾವರಣದಲ್ಲಿ ಕಾಲೇಜ್ ಹೋಗಿಲ್ಲ, ಅವಳು ಕಾಲೇಜ್ ಹೋಗಕ್ಕಾಗ್ತಾ ಇಲ್ಲ, ಅಕ್ಕಪಕ್ಕದಲ್ಲಿ ಮನೆಗಳಿಗೆ ಹೋಗಿ ಮಾತಾಡಕ್ಕಾಗ್ತಾ ಇಲ್ಲ, ಅಷ್ಟು ಭಯದ ವಾತಾವರಣದಲ್ಲಿದ್ದಾಳೆ. ಇವತ್ತು ನಾವು ಕರ್ಕೊಂಡು ಬಂದಿದ್ದೀವಿ, ತೋರಿಸ್ತಾ ಇದ್ದೀವಿ. ಜಮೀರ್ ಅಹಮದ್ ಅವರೇ, ಇದು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಟ ನಡೆಯುವುದಿಲ್ಲ. ಅಲ್ಲಿ ಇರುವಂತಹ ಏನೇನು ಹಿಂದೂ ವಿರೋಧಿ ಚಟುವಟಿಕೆ ನಡೀತಾ ಇದ್ದಾವೆ ಅದನ್ನ ನಾವು ನಿಲ್ಲಿಸ್ತೀವಿ ಮತ್ತು ಒಂದು ಹಿಂದೂ ಇಸ್ಲಾಮೀಕರಣ ಮಾಡುವಂತಹ ಪ್ರಯತ್ನಕ್ಕೆ ನಿಮ್ಮ ನಿಶ್ಚಿತವಾಗಿ ನಾವು ಅಡ್ಡಗಾಲು ಹಾಕಿ ಅದನ್ನು ಹಿಂದೂಸ್ತಾನದಲ್ಲೇ ಉಳಿಸುವಂತಹ ಕಾರ್ಯವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ. ಚಾಮರಾಜಪೇಟೆಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಿನಿ ಬಾಂಗ್ಲಾದೇಶವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ನಮಗೆ ಸಾಕ್ಷಿ ಕೊಟ್ರೆ, ನಮಗೆ ಅವಕಾಶ ಕೊಟ್ರೆ ಸಾಕ್ಷಿ ಸಮೇತ ನಾವು ನಿಮ್ಮ ಮುಂದೆ ತೆರೆದಿಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಪಾಕಿಸ್ತಾನವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಚಾಮರಾಜಪೇಟೆಯಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ, ನಮಗೆ ಅವಕಾಶ ಕೊಟ್ರೆ ಸಾಕ್ಷಿ ಸಮೇತ ಅವರೆಲ್ಲರನ್ನೂ ಕೂಡ ನಿಮಗೆ ತೋರಿಸ್ತೀವಿ, ಆದ್ರೆ ನಮಗೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ ಮುತಾಲಿಕ್ ಅವರು. ನಾನು ಜಮೀರ್ ಅಹಮದ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕ್ಷೇತ್ರದಲ್ಲಿ ಏನು ಇಸ್ಲಾಮೀಕರಣ ಮಾಡಕ್ ಹೊರಟಿದಾರಲ್ಲ ಅದಕ್ಕೆ ಅವಕಾಶ ಮಾಡಿಕೊಡುದಿಲ್ಲ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಬ್ಬ ಎಳೆ ಪಾಪ ಹುಡುಗಿ ಹಾರಿಕಾ ಇಲ್ಲೇ ಇದ್ದಾಳೆ, ಇವಳಿಗೆ ತಲೆ ಮೇಲೆ ಕಲ್ಲು ಎಸೆದ್ರೆ ಇನ್ನೂ ಭಯದ ವಾತಾವರಣದಲ್ಲಿ ಕಾಲೇಜ್ ಹೋಗಿಲ್ಲ, ಅವಳು ಕಾಲೇಜ್ ಹೋಗಕ್ಕಾಗ್ತಾ ಇಲ್ಲ, ಅಕ್ಕಪಕ್ಕದಲ್ಲಿ ಮನೆಗಳಿಗೆ ಹೋಗಿ ಮಾತಾಡಕ್ಕಾಗ್ತಾ ಇಲ್ಲ, ಅಷ್ಟು ಭಯದ ವಾತಾವರಣದಲ್ಲಿದ್ದಾಳೆ. ಇವತ್ತು ನಾವು ಕರ್ಕೊಂಡು ಬಂದಿದ್ದೀವಿ, ತೋರಿಸ್ತಾ ಇದ್ದೀವಿ. ಜಮೀರ್ ಅಹಮದ್ ಅವರೇ, ಇದು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಟ ನಡೆಯುವುದಿಲ್ಲ. ಅಲ್ಲಿ ಇರುವಂತಹ ಏನೇನು ಹಿಂದೂ ವಿರೋಧಿ ಚಟುವಟಿಕೆ ನಡೀತಾ ಇದ್ದಾವೆ ಅದನ್ನ ನಾವು ನಿಲ್ಲಿಸ್ತೀವಿ ಮತ್ತು ಒಂದು ಹಿಂದೂ ಇಸ್ಲಾಮೀಕರಣ ಮಾಡುವಂತಹ ಪ್ರಯತ್ನಕ್ಕೆ ನಿಮ್ಮ ನಿಶ್ಚಿತವಾಗಿ ನಾವು ಅಡ್ಡಗಾಲು ಹಾಕಿ ಅದನ್ನು ಹಿಂದೂಸ್ತಾನದಲ್ಲೇ ಉಳಿಸುವಂತಹ ಕಾರ್ಯವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ.